ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಈ ಒಂದು ಮುಂಜಾನೆಯ ಅನುದಿನದ ಆಹಾರಕ್ಕೋಸ್ಕರವಾಗಿ ಪವಿತ್ರ ಯೇಸು ಎಂಬ ಸಭೆ ಪರವಾಗಿ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ನಮ್ಮೊಡನೆ ಕೂಡಿ ನೀವು ಈ ವಾಕ್ಯದಲ್ಲಿ ಪಾಲ್ಗೊಳ್ಳುವರಾಗಿದ್ದು, ವಾಕ್ಯವನ್ನು ಓದಿಸಿ ಧ್ಯಾನಿಸುವರಾಗಿರುವಾಗ, ಈ ನಮ್ಮ ದಿನವನ್ನು ಪ್ರಾರಂಭಿಸುವಾಗ, ದೇವರೊಂದಿಗೆ ದಿನವನ್ನು ಪ್ರಾರಂಭಿಸುವಾಗ ನಿಜವಾಗ್ಲೂ ದೇವರು ನಮ್ಮೊಡನೆ ಇದ್ದು ನಮ್ಮನ್ನು ಮುನ್ನಡೆಸುವರಾಗಿದ್ದಾರೆ. ಅದರ ನಿಮಿತ್ತವಾಗಿ ಈ ವಾಕ್ಯವನ್ನು ನಾವು ಧ್ಯಾನಿಸೋಣ. ಇಂದು ಧ್ಯಾನಕ್ಕೋಸ್ಕರವಾಗಿ ರೋಮರ್ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 9 ವಾಕ್ಯ 29ರಿಂದ 33ರವರೆಗೂ ಓದೋಣ. ಸೇನಾಧೀಶನಾದ ಕರ್ತನು ನಮಗೆ ಸಂತಾನವನ್ನು ಉಳಿಸದೆ ಹೋಗಿದ್ದರೆ ಸೋದೋಮಿಗೆ ಗತಿಯೇ ನಮಗಾಗುತ್ತಿತ್ತು, ಗೋಮರದ ದುರ್ದರ್ಶಿಯೇ ಸಂಭವಿಸುತ್ತಿತ್ತು ಎಂದು ಹೇಳುತ್ತಾನೆ. ಹಾಗಾದರೆ ಏನು ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡದ ಅನ್ಯ ಜನರಿಗೆ ನೀತಿಯು ಅಂದರೆ ನಂಬಿಕೆಯಿಂದ ಉಂಟಾಗುವ ನೀತಿಯು ದೊರಕಿತು. ಆದರೆ ಇಸ್ರಾಯೇಲರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರು. ಆ ಧರ್ಮವನ್ನು ಹಿಡಿಯಲಾರದೆ ಹೋದರೆಂದು ಹೇಳಬೇಕು. ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳದೆ ಕಾರಣ. ಈಗೋ ಚಿಯೋನಿನಲ್ಲಿ ಇಡುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಎಂತಲೂ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆ ಎಡುವ ಕಲ್ಲಿಗೆ ಅವರು ಎಳೆಯಿತು. ಅಂದರೆ ಯೇಸು ಕ್ರಿಸ್ತನ ಆತ್ಮೀಯ ಬಂಧುಗಳೇ, ಈಗ ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ನಮ್ಮ ಕುಟುಂಬ ಜೀವನದಲ್ಲಿಯೂ ದೇವರೇ ಆಧಾರವಾಗಿದ್ದಾರೆ. ಅದರ ನಿಮಿತ್ತವಾಗಿ ನಮ್ಮ ನಂಬಿಕೆಯನ್ನು ನಮ್ಮ ಸಾಮರ್ಥ್ಯಗಳ ಮೇಲಾಗಲಿ, ನಮ್ಮ ಚಾರಿತ್ರ್ಯದ ಮೇಲಾಗಲಿ, ನಮ್ಮ ಲೌಕಿಕ ಜ್ಞಾನದ ಮೇಲಾಗಿ ಅಲ್ಲದೆ ದೇವರ ಮೇಲೆ ಅಲವಡಿಸಿಕೊಳ್ಳುವಾಗ ಅವರ ವಾಗ್ದಾನವನ್ನು ನಮ್ಮ ನಡೆಸತಕ್ಕದ್ದಾಗಿಯೂ ಅವರ ಮೇಲಿಟ್ಟಿರುವಂಥ ವಿಶ್ವಾಸವೇ ನಮ್ಮನ್ನು ಮುನ್ನಡೆಸುವುದಾಗಿ ಕಾಣುತ್ತದೆ ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ, ಈ ರೀತಿಯಾಗಿ ನಮ್ಮ ದೇಶದಲ್ಲಿ ನಾನಾ ವಿಧದಲ್ಲಿ ಅಂದ್ರೆ ಗಡಿ ಪ್ರದೇಶದಲ್ಲಿ ಸೇವೆ ಮಾಡುವ ಸೇನಾ ಸಿಬ್ಬಂದಿ ವರ್ಗದವರು, ವಾಯುಸೇನೆ, ಭೂಸೇನೆ, ಜಲಸೇನೆ, ಅಧಿಕಾರ ವರ್ಗದವರು, ಸಿಬ್ಬಂದಿ ವರ್ಗದವರಿಗೋಸ್ಕರ ಕೂಡ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಶದ ರಕ್ಷಣೆಗೋಸ್ಕರವಾಗಿ ಅವರು ಶ್ರಮೆ ಪಡುವುದು ಒಂದು ಶಾರೀರಿಕವಾದ ಕಾರ್ಯವಾಗಿದ್ದರೂ ದೇವರ ಆಶೀರ್ವಾದ ಅವರ ಮೇಲಿದ್ದು ಅವರನ್ನು ಕಾಪಾಡಿ ಅವರ ಕ್ರಿಯೆಗಳಲ್ಲಿ ಭ್ರಷ್ಟರಾಗದಂತೆ, ದೇಶ ಭ್ರಷ್ಟರಾಗದಂತೆ, ದೇಶದ ಒಂದು ಅಭಿಮಾನವುಳ್ಳವರಾಗಿ ಅವರ ಸೇವೆಯನ್ನು ಮಾಡತಕ್ಕದಾಗಿ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ದೇವರು ತಾನೇ ಅವರನ್ನು ನಡೆಸಲಿ. ಅದೇ ರೀತಿಯಾಗಿ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ನಾವು ಮಾರ್ಗದರ್ಶಕರಾಗಿ ಒಂದು ನೀತಿ ಮಾರ್ಗವನ್ನು ಬೋಧಿಸುವರಾಗಿ ದೇವರ ವಾಕ್ಯದಂತೆ ನಡೆಯಲು ಅವರನ್ನು ಎಚ್ಚರಿಸುವರಾಗಿ ನಾವು ಕಾಣಲ್ಪಡುವಂತೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಈ ರೀತಿಯಾಗಿ ನಾವು ಪರಿಶುದ್ಧ ಯೇಸು ಎಂಬ ಸಭೆಯ ಪರವಾಗಿ ಈ ಅನುದಿನದ ವಾಕ್ಯದ ಮುಖಾಂತರವಾಗಿ ನಾವು ನಿಮ್ಮಲ್ಲಿ ಒಂದು ಪ್ರೋತ್ಸಾಹಿಸಿಕೊಳ್ಳುವ ರೀತಿಯಲ್ಲಿ ಈ ವಾಕ್ಯಗಳನ್ನು ಹಂಚಿಕೊಳ್ಳುವಾಗ ನೀವು ಸಹ ಅದನ್ನು ಅಭಿವೃದ್ಧಿಪಡಿಸಬೇಕೆಂದು ಬೇಡುತ್ತೇವೆ. ಆ ರೀತಿಯಾಗಿ ಯೇಸುವೆ ಈ ವಾಕ್ಯವನ್ನು ಯಾರೆಲ್ಲ ಧ್ಯಾನಿಸುತ್ತಾರೋ ಅವರೆಲ್ಲರನ್ನು, ಗಡಿ ಪ್ರದೇಶದಲ್ಲಿ ಸೇವೆ ಮಾಡುವ ಸೇನಾ ಸಿಬ್ಬಂದಿ ವರ್ಗದವರನ್ನು, ಅವರ ಕರ್ತವ್ಯವನ್ನು, ಅವರ ದೇಶ ಭ್ರಷ್ಟರಾಗದಂತೆ ದೇಶ ಅಭಿಮಾನವುಳ್ಳವರಾಗಿ ಅವರು ಶ್ರಮಿಸುವಂತೆ ಅವರ ಕುಟುಂಬವನ್ನು, ಅವರ ಎಲ್ಲ ಪ್ರಯಾಸವನ್ನು ಆಶೀರ್ವದಿಸಿ ನಡೆಸಿಕೊಡಬೇಕಾಗಿ ನಮ್ಮ ಮಧ್ಯಸ್ಥರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಈ ರೀತಿಯಾಗಿ ಪ್ರತಿಯೊಬ್ಬರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನಾವು ಆಶೀರ್ವಾದವನ್ನು ಅವರಿಗೆ ಆಶ್ರಯಿಸುವಂತೆ ನಾವು ಬಯಸಿ ನಾವು ನಮ್ಮ ವಿಶ್ವಾಸ ಜೀವನವನ್ನು ಮುಂದುವರಿಸೋಣ. ಆಮೇನ್.